ಓಂ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವವಜುರಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣವೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಯಜ್ಞೇಶ್ವರಃ ಪ್ರಸೀದತು. ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಹತ್ವವನ್ನ, ಗಾಯತ್ರಿ ಮಂತ್ರ ಜಪದ ಮಹತ್ವವನ್ನ ಮತ್ತೆ ಮಂತ್ರದರ್ಶನದ ವಿಷಯವನ್ನೆಲ್ಲ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಸಂಧ್ಯಾ ವಂದನೆಯಲ್ಲಿ 3 ಪ್ರಧಾನವಾದ ಅಂಗಗಳು ಅಂತ ಹೇಳಿದ್ನಲ್ಲ, ಅರ್ಘ್ಯ ಪ್ರದಾನ, ಗಾಯತ್ರಿ ಮಂತ್ರ ಜಪ ಮತ್ತೆ ಉಪಸ್ಥಾನ. ಈಗ ಅರ್ಘ್ಯ ಪ್ರದಾನವಾಯಿತು, ಗಾಯತ್ರಿ ಮಂತ್ರ ಜಪದ ವಿಷಯವಾಯಿತು, ಉಪಸ್ಥಾನದ ವಿಷಯವನ್ನ ತಿಳ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಸಂಧ್ಯಾ ವಂದನ ವಿಧಿಯನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಉಪಸ್ಥಾನ ಅಂದ್ರೆ ಏನು? ಉಪಸ್ಥಾನ ಅಂದ್ರೆ ಧ್ಯಾನ, ಸ್ಮರಣೆ, ಅನುಸಂಧಾನ, ಉಪಾಸನೆ ಅಥವಾ ಸಮೀಪಕ್ಕೆ ಬರುವಿಕೆ ಅನ್ನೋ ಅರ್ಥ ಬರುತ್ತೆ. ಈ ಉಪಸ್ಥಾನವನ್ನ ಹೇಗೆ ಮಾಡಬೇಕು ಅಂದ್ರೆ, ಬೆಳಗ್ಗೆ ಸಂಧ್ಯಾ ವಂದನೆಯಲ್ಲಿ ಪೂರ್ವಕ್ಕೆ, ಸೂರ್ಯ ಹುಟ್ಟೋದು ಪೂರ್ವದಲ್ಲಲ್ವೇ, ಹಾಗಾಗಿ ಪೂರ್ವಕ್ಕೆ ತಿರುಗಿ ನಿಂತುಕೊಂಡು ಕೈ ಮುಗಿದು ಮಂತ್ರಗಳನ್ನ ಹೇಳಬೇಕು. ಸಂಜೆ ಪಶ್ಚಿಮಕ್ಕೆ ಅಸ್ತಮಿಸ್ತಾನ ಆದ್ದರಿಂದ ಪಶ್ಚಿಮಕ್ಕೆ ತಿರುಗಿಕೊಂಡು ಕೈ ಮುಕ್ಕೊಂಡು ನಿಂತುಕೊಂಡು ಮಂತ್ರಗಳನ್ನು ಹೇಳಬೇಕು. ಇದನ್ನು ಉಪಸ್ಥಾನ ಅಂತ ಕರೀತಾ ಇದ್ದೀವಿ. ಈ ಉಪಸ್ಥಾನವನ್ನು ಮಾಡೋದ್ರಿಂದ ಯಾವ ರೀತಿಯಾದ ಫಲ ಸಿಕ್ಕತ್ತೆ ಅಂತ ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಯದುಪಸ್ಥಂ ಕೃತಂ ಪಾಪಂ ಪದ್ಭ್ಯಾಂ ವಾ ಯತ್ಕೃತಂ ಭವೇತ್, ಬಾಹುಭ್ಯಾಂ ಮನಸಾ ವಾಪಿ ವಾಚಾ ವಾ ಯತ್ಕೃತಂ ಭವೇತ್, ಸಾಯಂ ಸಂಧ್ಯಾಮುಪಸ್ಥಾಯ ತೇನ ತಸ್ಮಾತ್ ಪ್ರಮುಚ್ಯತೆ, ಏವಮೇವ ಪ್ರಾತರುಪಸ್ಥಾಯ ರಾತ್ರಿ ಕೃತಾತ್ ಪಾಪ ಪ್ರಮುಚ್ಯತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದ್ರೆ ನಮ್ಮ ಬೆಳಗ್ಗೆ ನಾವು ಸಂಜೆ ಉಪಸ್ಥಾನವನ್ನ ಮಾಡ್ತೀವಲ್ವಾ, ಹಾಗಾಗಿ ಬೆಳಗ್ಗೆ ಮಾಡಿದ ಪಾಪಗಳನ್ನೆಲ್ಲ ಕಳ್ಕೋತೀವಿ ಅದರಲ್ಲಿ ಅಂತ. ಹೇಗೆ ಅಂದ್ರೆ, ಯದುಪಸ್ಥಂ ಕೃತಂ ಪಾಪಂ, ನಮ್ಮ ಜನನೇಂದ್ರಿಯಗಳಿಂದ ಏನಾದರೂ ಪಾಪವಾಗಿದ್ರೆ ಬೆಳಗಿನ ಹೊತ್ತು, ಪದ್ಭ್ಯಾಂ ವಾ, ನಮ್ಮ ಕಾಲುಗಳಿಂದ ಪಾಪವಾಗಿದ್ರೆ, ಕೈಗಳಿಂದ ಪಾಪವಾಗಿದ್ರೆ, ಮನಸ್ಸಿನಿಂದ ಪಾಪವಾಗಿದ್ರೆ, ಬಾಯಿಂದ, ಕಣ್ಣಿಂದ, ಹೀಗೆ ನಮ್ಮಿಂದ ಪಾಪಗಳು ನಡೆದಿದ್ರೆ ಸಾಯಂಕಾಲ ಉಪಸ್ಥಾನವನ್ನ ಮಾಡೋದ್ರಿಂದ ಆ ಪಾಪಗಳಿಂದ ಮುಕ್ತರಾಗ್ತೀವಿ. ಮತ್ತೆ ಹೀಗೇನೆ ಬೆಳಗ್ಗೆ ಉಪಸ್ಥಾನ ಮಾಡಿದ್ರೆ ರಾತ್ರಿಯಲ್ಲಿ ಏನು ಪಾಪ ಮಾಡಿರ್ತೀವೋ ಆ ಪಾಪಗಳಿಂದ ಮುಕ್ತರಾಗ್ತೀವಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಪ್ರತಿನಿತ್ಯದಲ್ಲೇ ನಾವು ಉಪಸ್ಥಾನವನ್ನ ಮಾಡೋದ್ರಿಂದ ಪಾಪಗಳಿಂದ ಮುಕ್ತರಾಗ್ತೀವಿ. ಅದು ಹೇಗೆ ಅಂತ ಮುಂದೆ ಮಂತ್ರಾರ್ಥಗಳನ್ನು ತಿಳಿಯೋಣ. ಈಗ ನಾವು ಬೆಳಗ್ಗೆ ಉಪಸ್ಥಾನವನ್ನ ಮಾಡೋದು ಮಿತ್ರ ಅನ್ನೋ ದೇವತೆಗೆ. ಬೆಳಗ್ಗೆ ಉದಯಿಸ್ತಾ ಇರೋ ಸೂರ್ಯನು ಯಾರಿದ್ದಾನೆ ಅವನನ್ನ ವೇದಗಳು ಮಿತ್ರ ಅಂತ ಕರೆದಿದೆ. ಸಾಯಂಕಾಲ ಅಸ್ತಮಿಸ್ತಾನಲ್ಲ ಸೂರ್ಯ, ಅವನನ್ನ ವರುಣ ಅಂತ ಕರೆದಿದೆ. ಸಾಯಣಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೀಗೆ ಬರೀತಾರೆ, ಅಸ್ತಂಗಚ್ಛನ್ ಸೂರ್ಯ ಏವ ವರುಣ ಇತ್ಯುಚ್ಯತೆ ಅಂತ. ಅಂದ್ರೆ ಅಸ್ತಮಿಸ್ತಾನ ಸೂರ್ಯನನ್ನೇ ವರುಣ ಅಂತ ಕರೀತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಬೆಳಗ್ಗೆ ಮಿತ್ರನಿಗೆ ಉಪಸ್ಥಾನ ಅಂದ್ರೆ ಉದಯಿಸ್ತಾ ಇರೋ ಸೂರ್ಯನಿಗೆ, ಸಂಜೆ ವರುಣನಿಗೆ ಉಪಸ್ಥಾನ. ಬೆಳಗ್ಗಿನ ಉಪಸ್ಥಾನವನ್ನ 3 ಮಂತ್ರಗಳನ್ನು ಹೇಳಿ ಮಾಡಬೇಕು. ನಾನು ಯಜುರ್ವೇದದ್ದು ಹೇಳ್ತಾ ಇದ್ದೀನಿ. ಸಾಯಂಕಾಲದ ಉಪಸ್ಥಾನವನ್ನ 5 ಮಂತ್ರಗಳು ಹೇಳಿ ಉಪಸ್ಥಾನವನ್ನ ಮಾಡಬೇಕು. ನಮ್ಮ ಯಜುರ್ವೇದಕ್ಕೆ ಈ ಮಂತ್ರಗಳು ಹೇಳಿದ್ದಾರೆ. ಋಗ್ವೇದದಲ್ಲೂ ಬೇರೆ ಬೇರೆ ಮಂತ್ರಗಳಿದ್ರೂ ಕೂಡ ಋಗ್ವೇದ ಸಾಮವೇದಗಳಲ್ಲಿ ಅಭಿಪ್ರಾಯ ಇದೇನೆ ಬರುತ್ತೆ. ಹಾಗಾಗಿ ನಾವಿಲ್ಲಿ ಅಭಿಪ್ರಾಯವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಈಗ ಬೆಳಗ್ಗಿನ ಉಪಸ್ಥಾನ ಮಂತ್ರದ ಅರ್ಥ ಏನು ಅಂದ್ರೆ, 3 ಮಂತ್ರಗಳು ಹೇಳಿದ್ನಲ್ಲ, ಅದರಲ್ಲಿ ಮೊದಲನೇ ಮಂತ್ರ ಅರ್ಥ ಹೀಗೆ ಹೇಳ್ತಾ ಇದೆ. ಮನುಷ್ಯನಿಗೆ ಪೋಷಕನಾಗಿರೋದು ಯಾರು? ಸೂರ್ಯ. ಅವನಿಂದಲೇ ಅಲ್ವೇ ನಾವು ಜೀವನ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಆಹಾರವೂ ಸಿಕ್ಕೋದಿಲ್ಲ, ನಮಗೆ ಏನೂ ಆಗೋದಿಲ್ಲ. ಹಾಗಾಗಿ ಅವನ ಪೋಷಕನು ಅಂತ ವೇದ ಹೇಳ್ತಾ ಇದೆ. ಆಮೇಲೆ ನಾವು ಮಾಡಿದ ಕರ್ಮಗಳಿಗೆಲ್ಲ ಫಲವನ್ನ ಕೊಡೋದು ಸೂರ್ಯನೇ ಅಂತ ಹೇಳ್ತಾ ಇದೆ. ಅದು ಹೇಗೆ ಅಂದ್ರೆ, ನಾವು ಅಗ್ನಿಯಲ್ಲಿ, ಈಗ ಶಾಸ್ತ್ರೋಕ್ತವಾದ ಕರ್ಮ ಅಂದ್ರೆ ಅಗ್ನಿಯಲ್ಲಿ ಹೋಮ ಮಾಡೋದು, ಯಜ್ಞ ಯಾಗಾದಿಗಳು ಅಥವಾ ಹೋಮಾದಿಗಳು, ಅಗ್ನಿಯಲ್ಲಿ ಆಹುತಿಯನ್ನ ಸಮರ್ಪಣೆ ಮಾಡ್ತೀವಿ. ಮಾಡಿದಾಗ ಆವಿಯ ರೂಪದಲ್ಲಿ ತನ್ನ ಕಿರಣಗಳ ಮುಖಾಂತರ ಸೂರ್ಯನೇ ಆ ಆಹುತಿಗಳನ್ನ ಹೀರಿಕೊಳ್ಳೋದು. ಹಾಗಾಗಿ ಅವನೇ ನಮಗೆ ಫಲವನ್ನ ಕೊಡೋದು. ಹೀಗೆ ಫಲವನ್ನ ಕೊಡುವಂತಹ ಮಹತ್ತರವಾದ ದೇವತೆಗೆ ಪೂಜಿಸೋಣ ಅಂತ ಮೊದಲನೇ ಮಂತ್ರದ ಅರ್ಥ. ಎರಡನೇ ಮಂತ್ರ ಅರ್ಥ, ಮಿತ್ರ ಅಂದ್ರೆ ಉದಯಿಸ್ತಾ ಇರ್ತಾನಲ್ವ ಸೂರ್ಯ. ಹಾಗಾಗಿ ಅವನೇನ್ ಮಾಡ್ತಾನೆ, ಉದಯಿಸ್ತಾ ಜನಗಳನ್ನೆಲ್ಲ ಜಾಗೃತಗೊಳಿಸ್ತಾನೆ, ಅವರವರ ಕರ್ಮಗಳಲ್ಲಿ ಪ್ರೇರೇಪಿಸ್ತಾನೆ.
ಮತ್ತೆ ಭೂಮಿಯನ್ನ ಸ್ವರ್ಗವನ್ನ ಧಾರಣೆ ಮಾಡಿರೋದು ಅವನೇ ಆದ್ದರಿಂದ ಅವನಿಗೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾನೆ ಸದಾಕಾಲ. ದೇವತೆಗಳನ್ನು ನೋಡ್ತಿರ್ತಾನೆ, ಮನುಷ್ಯರನ್ನು ನೋಡ್ತಿರ್ತಾನೆ ಸದಾಕಾಲ. ಅಂಥ ಶ್ರೇಷ್ಠವಾದ ದೇವತೆಗೆ ಘೃತಯುಕ್ತವಾದ ಅಂದ್ರೆ ತುಪ್ಪದಿಂದ ಕೂಡಿರುವಂತಹ ಅನ್ನವನ್ನ ಕೊಡೋಣ. ಇಲ್ಲಿ ನಾವು ಇದೇನು ಮಹಾ ತುಪ್ಪ ಹಾಕಿರುವಂತಹ ಅನ್ನವನ್ನ ಕೊಡೋದೇನು ವಿಶೇಷ ಅಂತ ಅನ್ನಿಸಬಹುದು. ಬಹಳ ವಿಶೇಷ ಇದೆ ಇದರಲ್ಲಿ. ಯಾಕೆಂದ್ರೆ ಹಾಲೇ ಸಾತ್ವಿಕ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಲನ್ನ ಮಥನ ಮಾಡೋದ್ರಿಂದ ಮೊಸರು ಬರುತ್ತೆ, ಮೊಸರನ್ನ ಮಥನ ಮಾಡಿದ್ರೆ ಬೆಣ್ಣೆ ಬರುತ್ತೆ, ಅದನ್ನೂ ಮಥನ ಮಾಡಿದಾಗ ತುಪ್ಪ ಬರುವಂಥದ್ದು. ಹಾಗಾಗಿ ಹಾಲೇ ಸಾತ್ವಿಕವಾದ್ರೆ ಅದನ್ನ ಮಥನ ಮಾಡಿ 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 ಬರುವಂತಹ ತುಪ್ಪ ಇನ್ನೆಷ್ಟು ಸಾತ್ವಿಕವಾಗಿರ್ಬೇಕು. ಅಮೃತಕ್ಕೆ ಸಮಾನವಾಗಿರೋದು ತುಪ್ಪ ಅಂತ ಹೇಳಿ ವೇದಗಳು ಶಾಸ್ತ್ರಗಳೆಲ್ಲ ಏಕಕಂಠದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಅಂಥ ತುಪ್ಪದಿಂದ ಕೂಡಿರುವಂತಹ ಅನ್ನವನ್ನ ಕೊಡ್ತೀವಿ ಅಂತ ಹೇಳ್ತೀವಿ ಅಂತಾದ್ರೆ ಅದು ಅಮೃತವನ್ನ ಕೊಡ್ತಾ ಇದ್ದೀವಿ ಅಥವಾ ಅಮೃತವನ್ನ ಕೊಡೋಣ ಅನ್ನೋ ಭಾವನೆಯನ್ನ ನಾವು ಹೊಂದಿರಬೇಕು. ಇದು 2ನೇ ಮಂತ್ರದ ಅರ್ಥ. 3ನೇ ಮಂತ್ರ ಅರ್ಥ, ಶ್ರೇಷ್ಠವಾದ ಕರ್ಮಗಳನ್ನು ನಾವು ಆಚರಣೆ ಮಾಡೋದ್ರಿಂದ ಆ ಯಜ್ಞಗಳ ಆಹುತಿಯನ್ನೆಲ್ಲ ಹೀರ್ಕೊಳ್ಳೋದು ಅವನೇ, ಫಲವನ್ನ ಕೊಡೋದು ಅವನೇ ಅಂತ ಮೊದಲನೇ ಮಂತ್ರದಲ್ಲಿ ನೋಡಿದ್ವಿ ಅಲ್ವಾ. ಹಾಗಾಗಿ ಆ ಫಲವನ್ನ ಸೂರ್ಯನ ಕೊಟ್ರೆ ನಮಗೆ ಏನಾಗತ್ತೆ ಅಂತ 3ನೇ ಮಂತ್ರದಲ್ಲಿ ಹೇಳ್ತಿದ್ದಾರೆ. ಅವನು ಫಲ ಕೊಡೋದ್ರಿಂದ ನಮಗೆ ರೋಗಗಳು ಬರೋದಿಲ್ಲ, ದೀರ್ಘಾಯುಷ್ಮಂತರಾಗಿರ್ತೀವಿ. ಸದಾಕಾಲ ಅವನು ಪಾಪಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ಪಾಪಗಳು ಬರೋದಿಲ್ಲ. ಈ ರೀತಿಯಾದ ಅನುಸಂಧಾನವನ್ನು ನಾವು ಸದಾಕಾಲ ಮಾಡ್ಕೊಂಡಿರೋಣ ಅನ್ನೋದು 3ನೇ ಮಂತ್ರ ಅರ್ಥವಾಗತ್ತೆ. ಇದು ಪ್ರಾತಃ ಸಂಧ್ಯೆಯಲ್ಲಿ ಮಾಡುವಂತ ಉಪಸ್ಥಾನ ಮಂತ್ರಗಳ ಅರ್ಥ. ಇನ್ನ ಸಾಯಂ ಸಂಧ್ಯೆಯಲ್ಲಿ ಪಶ್ಚಿಮಕ್ಕೆ ತಿರುಕೊಂಡು ನಾವು ಸೂರ್ಯಾಭಿಮುಖವಾಗಿ ಹೇಳುವಂತ ಮಂತ್ರಗಳು 5 ಮಂತ್ರಗಳು. ಅದಕ್ಕೆ ಏನು ಅರ್ಥ ಅಂದ್ರೆ, ಮೊದಲನೇ ಮಂತ್ರದ ಅರ್ಥ, ಹೇ ವರುಣ, ನಾನು ಹೇಳಿದ್ನಲ್ಲ ವರುಣನೇ ನಾವು ಉಪಸ್ಥಾನ ಮಾಡ್ತಾ ಇರೋದು ಅಂತ, ಯಾಕೆಂದ್ರೆ ಅಸ್ತಮಿಸ್ತಾ ಇರೋ ಸೂರ್ಯ. ಹೇ ವರುಣ, ನಿನಗೆ ಸ್ವಾಗತವನ್ನು ಕೋರ್ತೀನಿ, ನೀನು ಬಂದು ನಮಗೆ ಸುಖವನ್ನು ಕೊಡು. ನಿನ್ನನ್ನ ಮಂತ್ರಗಳ ಮುಖಾಂತರವಾಗಿ, 2ನೇ ಮಂತ್ರಾರ್ಥ, ನಿನ್ನನ್ನ ಮಂತ್ರಗಳ ಮುಖಾಂತರವಾಗಿ ಸ್ತೋತ್ರವನ್ನ ಮಾಡ್ತೀನಿ. ನನ್ನನ್ನ ದೀರ್ಘಾಯುಷ್ಮಂತನಾಗಿ ಮಾಡು, ನನ್ನ ಆಯುಷ್ಯವನ್ನ ಹರಣ ಮಾಡಬೇಡ. 3ನೇ ಮಂತ್ರಾರ್ಥ, ನಾವು ನಿಮ್ಮನ್ನ ದೇವತೆಗಳನ್ನ ಪೂಜೆ ಮಾಡಿಕೊಂಡು ಹಿಂಸಿಸ್ತಾ ಇದ್ದೀವಿ, ಆದರೂ ಕೂಡ ನೀವುಗಳು ಸ್ವಾಮಿ ಹೇಗೆ ಪ್ರಜೆಗಳನ್ನ ಅಂದ್ರೆ ರಾಜ ಆದವನು ಪ್ರಜೆಗಳನ್ನ ಹೇಗೆ ಪರಿಪಾಲನೆ ಮಾಡ್ತಾನೋ ಹಾಗೆ ನಮ್ಮನ್ನ ಪರಿಪಾಲನೆ ಮಾಡ್ತಿದ್ದೀಯ, ಯಾವುದೇ ದೋಷವನ್ನ ಎಣಿಸದೆ. ಇಲ್ಲಿ ಇದು 3ನೇ ಮಂತ್ರಾರ್ಥ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ನೋಡಿ, ಎಷ್ಟು ಅದ್ಭುತವಾಗಿದೆ ಇಲ್ಲಿ ಅಂದ್ರೆ, ನಾವು ಪೂಜೆಯನ್ನು ಮಾಡ್ತಾ ಇರೋದು ನಾವೇನೋ ಅಧಿಕಾರದಿಂದ ಪ್ರಾರ್ಥನೆ ಮಾಡಿ ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳೋ ಬುದ್ಧಿಯನ್ನು ಇಟ್ಕೋಬಾರ್ದು ಅನ್ನೋದು ವೇದ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕೆ ಅಂದ್ರೆ ನಾವು ದೇವತೆಗಳ ಸರ್ವಶಕ್ತರು, ನಾವು ದೇವತೆಗಳಿಗೆ ಪೂಜಾದಿಗಳು ಮಾಡೋದು ಬಹಳ ಅತ್ಯಲ್ಪ, ತುಂಬಾ ಸಣ್ಣ ಕೆಲಸ. ಹಾಗಾಗಿ ಅದನ್ನ ನಾಚಿಕೆಯಿಂದ ಮಾಡಬೇಕು. ಅಂದ್ರೆ ನಿನಗೇನೋ ತೊಂದರೆ ಮಾಡ್ತಾ ಇದ್ದೀವಿ ನಾವು, ಹಾಗಾಗಿ ಅದರಲ್ಲಿ ದೋಷವನ್ನು ಎಣಿಸಬೇಡ, ಏನೋ ಅಲ್ಪವಾಗಿ ನಾವು ಮಾಡ್ತಾ ಇದ್ದೀವಿ ಸೇವೆ, ಅದರಿಂದ ಯಥಾಯೋಗ್ಯನ್ ತಥಾಕುರು, ಅಂದ್ರೆ ನನಗೇನು ಯೋಗ್ಯತೆ ಇದೆಯೋ ಅದನ್ನ ನೀನು ನಮಗೆ ದಯಪಾಲಿಸು, ಅದನ್ನ ಕೊಡು ಸಾಕು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ಏನೋ ಯಾಂತ್ರಿಕವಾಗಿ ಒಂದು ಪೂಜೆ ಮಾಡಿಬಿಟ್ಟೆ, ಜೋರಾಗಿ ಅಧಿಕಾರದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಕೇಳ್ಕೊಂಡ್ಬಿಟ್ಟೆ, ನನಗೆ ಆ ದೇವತೆಗಳು ಮಾಡಲೇಬೇಕು ಅನ್ನೋ ಧೋರಣೆ ನಮ್ಮಲ್ಲಿ ಇರಬಾರದು. ಇದು ಯಾವಾಗ ಮಂತ್ರಾರ್ಥಗಳು ತಿಳಿತಾ ಹೋಗುತ್ತೋ ನಮಗೆ ಆಗ ಅರ್ಥವಾಗತ್ತೆ. ನಾವು ವೇದದಲ್ಲಿ ಇನ್ನೊಂದು ಕಡೆ ಹೇಳಿದ್ದಾರೆ, ಹರಿಯಾದೇಯಂ, ದೇವತೆಗಳಿಗಾಗ್ಲಿ ಬ್ರಾಹ್ಮಣರಿಗೆ ಅಂದ್ರೆ ವೇದಾಧ್ಯಯನವನ್ನು ಮಾಡಿರ್ತಾರಲ್ಲ, ಸದಾಕಾಲ ಕರ್ಮಾನುಷ್ಠಾನಗಳಲ್ಲಿ ಇರ್ತಾರಲ್ಲ ಅಂಥವರಿಗಾಗ್ಲಿ ಏನಾದ್ರೂ ದಾನವನ್ನ ಕೊಡಬೇಕಾದ್ರೆ ನಾಚಿಕೆಯಿಂದ ಕೊಡಬೇಕು. ಎಷ್ಟೇ ದೊಡ್ಡದನ್ನು ನಾವು ಕೊಟ್ಟರು ಕೂಡ ಅದು ತುಂಬಾ ಅತ್ಯಲ್ಪ, ಅವ್ರು ಮಾಡೋ ಅನುಷ್ಠಾನ ಅಥವಾ ದೇವತೆಗಳಿಗೆ ತುಂಬಾ ಅತ್ಯಲ್ಪ ಅದು. ಹಾಗಾಗಿ ನನ್ನ ಕೈನಲ್ಲಿ ಇಷ್ಟೇ ಸಾಧ್ಯವಾಗಿದ್ದು ಇದ್ರ ಮೇಲೆ ನನ್ನ ಕೈನಲ್ಲಿ ಕೊಡಕ್ಕಾಗ್ತಿಲ್ಲ ಅನ್ನೋ ನಾಚಿಕೆಯಿಂದ ಕೊಡಬೇಕು ನಾವು ಅದನ್ನ. ಹ್ರಿಯಾದೇಯಂ ಅಂತ ವೇದ ಹೇಳ್ತಾ ಇದೆ. ಹಾಗೆ ಇದು 3ನೇ ಮಂತ್ರಾರ್ಥ. 4ನೇ ಮಂತ್ರದ ಅರ್ಥ, ದೇವತೆಗಳಿಗೆ ಮತ್ತು ನಿನಗೆ ಅಂದ್ರೆ ವರುಣನ ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಅಲ್ವಾ, ದೇವತೆಗಳಿಗೆ ನಿನಗೆ ಶಾಸ್ತ್ರೋಕ್ತವಾದ ಕರ್ಮಗಳನ್ನ ನಾನು ಮಾಡದೆ ಅಥವಾ ನಿಮಗೇನಾದ್ರೂ ಅಪಕಾರವನ್ನ ಮಾಡಿದ್ರೆ ಈ ದಿನ, ಪ್ರತಿನಿತ್ಯ ಮಾಡೋದಲ್ಲ ಉಪಸ್ಥಾನ, ಈ ದಿನ ಏನಾದ್ರೂ ಅಪಕಾರವನ್ನ ಮಾಡಿದ್ದಾಗಿದ್ರೆ ಅದರಿಂದ ನನಗೆ ಪಾಪ ಬರುತ್ತೆ. ಆ ಪಾಪಗಳನ್ನ ಎಣಿಸಬೇಡ, ಅದರಿಂದ ನನಗೆ ಹಿಂಸೆಯಾಗೋದೇನಾದ್ರೂ ಇದ್ರೆ ಅದನ್ನ ದಯವಿಟ್ಟು ತಪ್ಪಿಸು, ನನ್ನನ್ನ ಪಾರು ಮಾಡು ಆ ಪಾಪಗಳಿಂದ ಅಂತ ಪ್ರಾರ್ಥನೆ ಮಾಡ್ತಾ ಇರುವಂತ ಮಂತ್ರ. ಇದು 4ನೇ ಮಂತ್ರ.
ಇನ್ನ 5ನೇ ಮಂತ್ರಾರ್ಥ. ಕೆಟ್ಟ ಮಾತುಗಳನ್ನ ಸದಾ ಕಾಲ ಆಡ್ತಾ ಇರೋರು ಪ್ರಪಂಚದಲ್ಲಿ ಇರ್ತಾರೆ. ಅಂಥವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಪಾಪಗಳನ್ನು ನಮ್ಮ ತಲೆ ಮೇಲೆ ಹೊರಿಸಿದ್ರೆ ನಾವು ಅದಕ್ಕೆ ರಿಟಾಲಿಯೇಟ್ ಮಾಡಬೇಕಾಗಿಲ್ಲ. ನಾವು ಏನು ಮತ್ತೆ ಅವ್ರಿಗೆ ಎದುರು ನಿಂತು ಮಾತಾಡೋ ಅವಶ್ಯಕತೆ ಇಲ್ಲ. ಅದು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು. ಹಾಗೆ ಕೆಟ್ಟ ಮಾತುಗಳನ್ನು ಆಡುವವರು ನಮ್ಮ ಮೇಲೆ ಪಾಪವನ್ನ ಹೊರಿಸಿದ್ರೆ, ಅಥವಾ ನಿಜವಾಗಲೂ ನಾವು ಪಾಪವನ್ನ ಮಾಡಿದ್ರೆ, ಅಥವಾ ಆ ಪಾಪವನ್ನ ಮಾಡಿ ನಾವು ಮರ್ತು ಹೋಗಿದ್ರು ಕೂಡ ಆ ಪಾಪಗಳನ್ನೆಲ್ಲ ಕ್ಷಮಿಸಿಬಿಡು, ನನಗೆ ಅದರಿಂದ ಯಾವುದೇ ದೋಷವನ್ನು ಬರದೆ ನನ್ನನ್ನು ರಕ್ಷಿಸು ಅಂತ ಕೇಳೋದು 5ನೇ ಮಂತ್ರಾರ್ಥ. ಇಲ್ಲಿ 2 ಉಪಸ್ಥಾನಗಳನ್ನ, ಪ್ರಾತರ್ ಉಪಸ್ಥಾನ, ಸಾಯಂ ಉಪಸ್ಥಾನ, ಎರಡನ್ನೂ ಮಂತ್ರಾರ್ಥಗಳನ್ನ ನೋಡಿದ ಮೇಲೆ ಒಂದು ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ಅದೇನು ಅಂದ್ರೆ, ಪ್ರಾತರ್ ಉಪಸ್ಥಾನದಲ್ಲಿ ನಾವೇನ್ ಹೇಳಿದ್ವಿ, ದೇವತೆಗಳನ್ನ, ನಮ್ಮನ್ನ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ ಸೂರ್ಯ. ಅವನು ಎಲ್ಲಾ ಕಡೆ ನಮ್ಮನ್ನ ನೋಡ್ತಿರ್ತಾನೆ. ಹಾಗಾಗಿ ನಾನು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರ ಫಲವನ್ನೂ ನೀನೇ ಕೊಡೋನು, ಹಾಗಾಗಿ ಕೆಟ್ಟ ಕೆಲಸಗಳನ್ನ ನಾನು ಮಾಡಿದ್ರು ಅದನ್ನೂ ಫಲವನ್ನ ನೀನೇ ಕೊಡೋನು ಅಂತ ನಾವು ಅವನನ್ನ ಸ್ತೋತ್ರ ಮಾಡ್ತಾ ಇದ್ದೀವಿ ಬೆಳಗ್ಗಿನ ಉಪಸ್ಥಾನದಲ್ಲಿ. ಸಂಜೆ ಉಪಸ್ಥಾನದಲ್ಲಿ ಏನು ಮಾಡಿದ್ವಿ, ನನಗೆ ಗೊತ್ತಿಲ್ಲದೆ ಏನಾದರೂ ಪಾಪವಾಗಿದ್ರೆ ನನ್ನಿಂದ, ಅದರಿಂದ ನನ್ನನ್ನು ಕ್ಷಮಿಸಿಬಿಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂದ್ರೆ ವೇದಗಳಿಗೆ ಗೊತ್ತು ಮನುಷ್ಯನ ಸ್ವಭಾವ ಏನು ಅಂತ. ಅವನು ಬೆಳಗ್ಗೆ ಉಪಸ್ಥಾನವನ್ನ ಮಾಡಿ ಈ ಅನುಸಂಧಾನವನ್ನು ಇಟ್ಟುಕೊಂಡು ಬೇರೆ ಕೆಲಸಗಳಿಗೆ ಉದ್ಯುಕ್ತನಾಗಬೇಕು. ಯಾವುದು, ನನ್ನನ್ನ ದೇವತೆಗಳು ಸದಾಕಾಲ ನೋಡ್ತಿರ್ತಾರೆ, ಹಾಗಾಗಿ ನಾನು ಈ ದಿನ ಯಾವುದೇ ಪಾಪ ಕೆಲಸಗಳನ್ನ ಮಾಡಬಾರದು, ಒಳ್ಳೆಯ ಕೆಲಸಗಳಲ್ಲಿ ಮಾತ್ರ ಉದ್ಯುಕ್ತನಾಗಬೇಕು, ಪುಣ್ಯ ಸಂಪಾದನೆ ಆಗುವಂತಹ ಕೆಲಸಗಳನ್ನ ಮಾಡಬೇಕು, ಪಾಪ ಭಾಗಿಯಾಗುವಂತಹ ಕೆಲಸಗಳನ್ನ ನಾನು ಮಾಡಬಾರದು ಅನ್ನೋದು ಅವನಿಗೆ ಮನಸ್ಸಿನಲ್ಲಿ ಸದಾಕಾಲ ಇರಬೇಕು. ಸಂಜೆ ಮತ್ತೆ ಉಪಸ್ಥಾನ ಮಾಡಬೇಕಾದ್ರೆ ಗೊತ್ತಿಲ್ಲದೆ ಇಷ್ಟ ಅನುಸಂಧಾನವನ್ನು ಇಟ್ಟುಕೊಂಡು ಮನುಷ್ಯ ಪಾಪಗಳಲ್ಲಿ ಭಾಗಿಯಾಗಿರ್ತಾನೆ, ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನದಲ್ಲಿ ನಾನು ಏನು ಪಾಪ ಮಾಡಿದ್ದೀನೋ ಅದನ್ನೆಲ್ಲ ಕ್ಷಮಿಸಿಬಿಡು, ನನ್ನನ್ನು ದೀರ್ಘಾಯುಷ್ಮಂತನಾಗಿ ಮಾಡು, ನನ್ನನ್ನು ರಕ್ಷಿಸು, ಹಿಂಸೆಯಾಗೋ ರೀತಿ ಮಾಡಬೇಡ, ದೇವತೆಗಳ ಕೋಪ ನನ್ನ ಮೇಲೆ ಬೀಳೋ ಹಾಗೆ ಮಾಡಬೇಡ, ನನಗೆ ಒಳ್ಳೇದಾಗಲಿ ಅಂತ. ಈಗ ಯೋಚನೆ ಮಾಡಿ, ಇವತ್ತು ನಾವು ಸಂಸ್ಕೃತದಿಂದ, ವೇದಗಳಿಂದ ತುಂಬಾ ದೂರ ಬಂದುಬಿಟ್ಟಿದ್ದೀವಿ. ಆ ಕಾಲದ ಸಮಾಜದಲ್ಲಿ ಈ ಮಂತ್ರಗಳ ಅರ್ಥವನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಉಪಸ್ಥಾನ ಮಾಡ್ತಾ ಇದ್ದಂತಹ ಜನಗಳಿದ್ದ ಕಾಲದಲ್ಲಿ ಸಮಾಜದಲ್ಲಿ ಎಷ್ಟು ಸ್ವಾಸ್ಥ್ಯ ಇರಬೇಕು. ಯಾಕೆಂದ್ರೆ ಅವರು ಪ್ರತಿನಿತ್ಯದಲ್ಲಿ ಅವರಿಗೆ ತಿಳಿದಿತ್ತು, ಹೀಗೆ ಉಪಸ್ಥಾನ ಮಾಡಿಕೊಂಡು ನಾವು ಬೇರೆ ಕೆಲಸಗಳಲ್ಲಿ ಉದ್ಯುಕ್ತರಾಗಿದ್ದಾಗ ಪಾಪವನ್ನ ಮಾಡಬಾರದು, ಪುಣ್ಯಭಾಗಿಗಳಾಗಿರ್ಬೇಕು ಸದಾಕಾಲದಲ್ಲಿ ಅಂತ. ಸಂಜೆ ಮತ್ತೆ ಈ ಉಪಸ್ಥಾನವನ್ನ ಮಾಡಿ ನನ್ನ ಗೊತ್ತಿಲ್ಲದೆ ಮಾಡಿರೋ ಪಾಪಗಳನ್ನ ಕ್ಷಮಿಸಿಬಿಡು ಅಂತ ಅಲ್ವಾ. ಆ ಸ್ವಾಸ್ಥ್ಯ ಇವತ್ತಿಗೂ ನಾವು ತಿರ್ಗಾ ನಮ್ಮ ಧರ್ಮಕ್ಕೆ ಮರಳಿದ್ದಾದ್ರೆ, ಇದನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಪ್ರತಿನಿತ್ಯದಲ್ಲಿ ಕರ್ಮಗಳನ್ನು ಯಾಂತ್ರಿಕವಾಗಿ ಮಾಡದೆ ಕಾನ್ಸೆಪ್ಚುಯಲ್ ಆಗಿ ಮಾಡಿದ್ದಾದ್ರೆ ಸಮಾಜದಲ್ಲಿ ಎಷ್ಟು ಸ್ವಾಸ್ಥ್ಯ ಇರುತ್ತೆ. ಇದು ಇನ್ಯಾರೋ ಪ್ರಾರಂಭ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ. ಇದನ್ನ ನಾವೇ ತಿಳ್ಕೊಂಡು ನಾವೇ ಅನುಸಂಧಾನ ಮಾಡಿ ನಮ್ಮಿಂದಲೇ ಪ್ರಾರಂಭ ಆಗಲಿ ಅಂತ ಹೇಳಿ ನಾವೇ ಪ್ರತಿನಿತ್ಯದಲ್ಲಿ ಇದನ್ನ ಮಾಡ್ತಾ ಹೋದ್ರೆ, ಪ್ರತಿಯೊಬ್ಬರೂ ಹೀಗೆ ಮಾಡಿದ್ರೆ ಸಮಾಜದಲ್ಲಿ ಖಂಡಿತ ಧರ್ಮದ ಪುನರುತ್ಥಾನವಾಗತ್ತೆ, ಸ್ವಾಸ್ಥ್ಯವಿರುತ್ತೆ, ಸದಾಕಾಲ ಸುಭಿಕ್ಷವಾಗಿರುತ್ತೆ ಸಮಾಜ. ಇನ್ನ ಮಾಧ್ಯಾಹ್ನಿಕ ಸಂಧ್ಯಾ ಮಂತ್ರ ಅರ್ಥವನ್ನ ನಾನು ವಿಶದವಾಗಿ ಹೇಳೋದಿಲ್ಲ. ಆದ್ರೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆಯಲ್ಲೂ ಅಲ್ಲಿ ಏನು ಬರುತ್ತೆ ಅಂದ್ರೆ, ಸೂರ್ಯ ದೇವನನ್ನ ಪ್ರಶಂಸೆ ಮಾಡುವಂತ ಸ್ತೋತ್ರ ರೂಪವಾದ ಮಂತ್ರಗಳು ಬರುತ್ತೆ. ಅಲ್ಲೂ 4 ಮಂತ್ರಗಳು ಬರುತ್ತೆ. ಹಾಗಾಗಿ ಅಲ್ಲಿ ಪ್ರಶಂಸೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಹೀಗೆ ಹೇಳಿದ್ವಿ, ಮಧ್ಯಾಹ್ನ ಪ್ರಶಂಸೆ ಮಾಡಿದ್ವಿ, ರಾತ್ರಿ ನನಗೆ ಗೊತ್ತಿಲ್ಲದೆ ಮಾಡಿರುವಂತಹ ಪಾಪಗಳಿಂದ ನನ್ನನ್ನು ಪಾರ ಮಾಡು ಅಂತ ಕೇಳ್ಕೊಂಡ್ವಿ. ಹೀಗೆ 3 ಉಪಸ್ಥಾನಗಳು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಸಂಧ್ಯಾವಂದನ ವಿಧಿಯನ್ನ ತಿಳ್ಕೊಳ್ಳೋಣ.